ನನ್ನ ದಾರಿಗೆ ಅಡ್ಡ ಬರ್ತಾ ಇದೆಯಾ? ದಾರಿ ಬಿಡು, ನಾನು ಸರ್ವಶಕ್ತೆ. ನನ್ನ ಊರಿಗೊಂಡು ಬಿಟ್ಟರೆ ಸುಟ್ಟು ಭಸ್ಮ ಹೋಗ್ತೀಯ. ದಾರಿ ಬಿಡು, ನನ್ನ ನೆಲೆಗೆ ಹೋಗಬೇಕು. ಅಮ್ಮ, ನನ್ನ ಮಾತು ಕೇಳು. ಆ ಜಾಗ ನಿನಗೆ ಬೇಡ, ಅಲ್ಲಿ ಪಿಶಾಚಿ ಇದೆ. ನನ್ನೆದುರಿಗೂ ಪಿಶಾಚಿನ? ಆ ಪಿಶಾಚಿನ ನೋಡ್ತಾ ಇರು, ನನ್ನ ಕಾಲ್ ಕೆಳಗಾಗಿ ತುಳಿದು ಬಿಡ್ತೀನಿ, ದಾಸ್ತಾಗಿ ಮಾಡ್ಕೊಂಡ್ಬಿಡ್ತೀನಿ. ಆ ಪಿಶಾಚಿನ ನನ್ನ ಗುಡಿಗೆ ಕಾವಲಾಗಿ ಇಟ್ಕೊಂತೀನಿ. ಇನ್ನು ಮುಂದೆ ಆ ಪಿಶಾಚಿಗಳು ನನ್ನ ಹಾಳುಗಳು. ಅದೇ ತಾಯಿ, ನಮ್ಮೂರವ್ರಿಗೆ ಕಷ್ಟ. ಆ ಜಾಗಕ್ಕೆ ಯಾರು ಬರಲ್ಲ. ನೀನೇ ಅಲ್ಲಿ ನೆಲೆಯಾಗಿ ಗುಡಿ ಕಟ್ಟಿಸ್ಕೊಂಡ್ರು ಆ ಜಾಗಕ್ಕೆ ಜನರು ಬರೋಕೆ ಹೆದರ್ತಾರೆ. ನಾನಿರುವಾಗ ಯಾಕೆ ಎದುರ್ಕೊಂತೀಯ ಮುಟ್ಟಾಳ? ತಾಯಿ, ಊರು ತುಂಬಾ ನನ್ನ ಜಮೀನಿದೆ, ಅದರಲ್ಲಿ ಯಾವ್ದನ್ನ ಬೇಕಾದ್ರೂ ಆರಿಸ್ಕೊ, ಕೊಟ್ಟು ಬಿಡ್ತೀನಿ. ಆದ್ರೆ ಈ ಜಮೀನ್ ಮಾತ್ರ ಬೇಡ ತಾಯಿ. ನೀನ್ಯಾವನು ನನಗೆ ಭಿಕ್ಷೆ ಕೊಡಕ್ಕೆ ನನ್ನ ಎಡಗಾಲು ಭೂಮಿಗೆ ಅಪ್ಪಳಿಸಿದರೆ ತಾಯಿನ ದಿಕ್ಕ ಪಾಲಾಗಿ ಓಡಾಡ್ಬಿಡ್ತಾಳೆ. ಆ ಜಾಗ ನಂದು, ಹೋಗ್ತೀನಿ. ಆ ಜಾಗ ನಂದು. ಗುಡಿ ಕಟ್ಟಬೇಕು. ಗುಡಿ ಕಟ್ಟಿಲ್ಲ ಅಂದ್ರೆ ಊರ್ನೇ ಸುಟ್ಟಾಕ್ಬಿಡ್ತೀನಿ. ಕೇಳಿ, ಇನ್ನು ಮುಂದೆ ನೀವೆಲ್ಲ ನನಗೆ ಒಕ್ಕಲಾಗಿರ್ಬೇಕು. ತಾಯಿ ಹತ್ರ ಮಕ್ಕಳು ಹೇಗೆ ಬರ್ತಾರೋ ಹಾಗೆ ನೀವೆಲ್ಲ ನನ್ನ ಗುಡಿಗೆ ಬರ್ಬೇಕು. ಆ ಪಿಶಾಚಿ ನಿಮ್ಗೆ ಏನು ಮಾಡ್ದಂಗೆ ನಾನು ಬಂದು ನಿಮ್ಮನ್ನ ಕಾಪಾಡ್ತೀನಿ. ಇನ್ನು ಮುಂದೆ ಊರು ನಂದು. ಇನ್ಮೇಲೆ ನನ್ನ ಊರು ನನ್ನ ಹೆಸರಲ್ಲೇ ಕರಿಬೇಕು. ಏನಾದ್ರೂ ತಪ್ಪಿಸಿದ್ರೆ ಪ್ರಳಯ ಆಗ್ಬಿಡುತ್ತೆ. ಬನ್ನಿ.